ವೇದಿಕೆ ಮೇಲೆ ಉಪಸ್ಥಿತರುವಂತ ಪ್ರತಿಯೊಬ್ಬ ಮುಖಂಡರಿಗೂ ನಮಸ್ಕರಿಸ್ತಾ, ಯಾಕಂತಂದ್ರೆ ಸಮಯ ಬಹಳ ಆಗಿರೋದ್ರಿಂದ ಅವರ ಅನುಮತಿ ಕೇಳಿ ಅವರೆಲ್ಲರಿಗೂ ನಮಸ್ಕರಿಸ್ತಾ. ಸೊ ಇವತ್ತು ನಾವೆಲ್ಲ ಸೇರಿರುವಂಥದ್ದು ಸಾಮಾಜಿಕ ನ್ಯಾಯದ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಹಾಗೂ ಈ ಒಂದು ಜಾತಿ ಗಣತಿಯ ಕರ್ನಾಟಕದಲ್ಲಿ ಹಾಗೂ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಬೆಳವಣಿಗೆಗಳಾಗಿದ್ದಾವೆ, ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾದ ನಮ್ಮೆಲ್ಲರ ಮುಂದಿನ ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಗೋಷ್ಠಿ ಇದೆ. ನಿಮ್ಗೆಲ್ಲ ಅನಿಸ್ತಾ ಇರ್ಬೋದು, ಇದು ಯಾರು ವಿನಯ್ ಕುಮಾರ್ ಅಂತಂದು ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ಮೂಲತಃ ದಾವಣಗೆರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಪಕ್ಷದಿಂದ ಟಿಕೆಟ್ ಕೇಳಿದೆ, ಸಿಕ್ಕಿರಲಿಲ್ಲ ಅಂತಂದು ರೆಬಲ್ ಕ್ಯಾಂಡಿಡೇಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದಿದ್ದೆ ಆಸ್ ಎನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ನಮ್ಮದ ಇನ್ಸೈಟ್ಸ್ IAS ಅನ್ನೋ ಒಂದು ಕೋಚಿಂಗ್ ಸೆಂಟರ್ ಇದೆ. ದಕ್ಷಿಣ ಭಾರತದಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಬೆಂಗಳೂರು, ಡೆಲ್ಲಿಯಲ್ಲೆಲ್ಲ ಇದೆ. ಆಸ್ ಎ ಬ್ಯಾಕ್ವರ್ಡ್ ಇಂಡಿವಿಜುವಲ್, ಒಂದು ಸಾಮಾಜಿಕ ಕಳಕಳಿಯಿಂದ ಇತ್ತೀಚೆಗೆ ರಾಜ್ಯದ ಮೂಲೆಗೆ ಪ್ರವಾಸ ಮಾಡಿ ಸಾಮಾಜಿಕ ನ್ಯಾಯದ ಪರವಾಗಿ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಸಹ ನಾವು ಈಗಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಯಾಕೆ ಸೇರಿದ್ದೀವಿ ಅಂತ ಸಂವಿಧಾನದ ಪೀಠಿಕೆಯಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯ ಅಂತಂದು ನಾವೆಲ್ಲ ಪದಗಳನ್ನು ನೋಡಿದ್ದೀವಿ. ನಮಗೆ ರಾಜಕೀಯ ನ್ಯಾಯ ಇನ್ ಟರ್ಮ್ಸ್ ಆಫ್ ರಾಜಕೀಯ ಸಮಾನತೆ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ವೋಟು ಒಂದು ಮೌಲ್ಯ ಅನ್ನೋ ಆಧಾರದಲ್ಲಿ ಸಿಕ್ಕಿದೆ. ಆದರೆ ಆ ರಾಜಕೀಯ ಸಮಾನತೆ ನಮಗೆ ಈ ಆರ್ಥಿಕ ಸಮಾನತೆ ಹಾಗೂ ಏನು ಸಾಮಾಜಿಕ ಸಮಾನತೆ ಅಥವಾ ಸಾಮಾಜಿಕ ನ್ಯಾಯ ರೂಪದಲ್ಲಿ ಇವತ್ತಿನವರೆಗೂ ಸಿಕ್ಕಿಲ್ಲ. ಅದಕ್ಕೆ ಮೂಲ ಕಾರಣ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಜಾತಿ ವ್ಯವಸ್ಥೆ ಅಂತಂದು ಬಹಳ ಸುಲಭವಾಗಿ ಹೇಳ್ಬಿಡ್ಬೋದು. ಆದರೆ ಅದ್ರ ಜೊತೆಗೆ 75 ವರ್ಷದಿಂದ ದ ಫೇಲ್ಯೂರ್ ಆಫ್ ಗವರ್ನೆನ್ಸ್ ಅಂತಲೂ ಕೂಡ, ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇರೋದು ಕೂಡ, ಹಾಗೂ ಸಮಾಜದಲ್ಲಿ ಇರುವಂತ ಡಿವೈಸಿವ್ ಅಥವಾ ಡಿವಿಷನ್ಸ್ ಅಂತಂದು ನಮ್ಮ ಮಧ್ಯೆ ಇರುವಂತ ಬಿಕ್ಕಟ್ಟುಗಳು, ಬಿರುಕುಗಳು ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು. ಈಗ ಸಾಮಾಜಿಕ ನ್ಯಾಯ ಅಂತಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಸಂಪನ್ಮೂಲ ಇರ್ಬೋದು, ಹಕ್ಕು ಇರ್ಬೋದು ಅಥವಾ ಅವಕಾಶಗಳಿರ್ಬೋದು, ಅವೆಲ್ಲದಕ್ಕೂ ಕೂಡ ಸಮಾನವಾದ ಒಂದು ಸೌಲಭ್ಯ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಮಾಡುವಂಥದ್ದು ಸಾಮಾಜಿಕ ನ್ಯಾಯ ಅಂತಂದು ಅದನ್ನ ಡಿಫೈನ್ ಮಾಡ್ತಾರೆ. ಈಗ ಮೊನ್ನೆ ಏನೊಂದು ಜಾತಿ ಗಣತಿ ರಿಪೋರ್ಟ್ ಬಂದಿತ್ತು. ಈಗ ಅದನ್ನ ಮೂಲೆ ಗುಂಪು ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿ ಒಂದು ಮೀಟಿಂಗ್ ಆದಾಗ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಡಿಬೇಟ್ ಆಯಿತು, ಡಿಸ್ಕಷನ್ ಆಯಿತು. ಅದನ್ನು ಯಾಕೆ ಅದನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಥವಾ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಅದನ್ನು ಯಾಕೆ ಸ್ವೀಕರಿಸ್ತಿಲ್ಲ, ಅಂಗೀಕರಿಸ್ತಿಲ್ಲ ಅಥವಾ ಪಬ್ಲಿಕ್ ಮಾಡಲಿಲ್ಲ ಅನ್ನೋದು ನಮ್ಮ ಮುಂದಿರುವಂತ ಮುಖ್ಯವಾದ ಪ್ರಶ್ನೆ. ನಾನು IAS ಫೀಲ್ಡ್ ಇಂದ ಬಂದಿರೋದ್ರಿಂದ ನಾನು ಪ್ರತಿ ವರ್ಷ ಟಾಪ್ 100 ರ್ಯಾಂಕ್ ತೆಗೆದು ನೋಡಿದಾಗ ಕೇವಲ ಅದರಲ್ಲಿ ಟಾಪ್ 100 ಅಲ್ಲಿ ನೀವು ವಿಶ್ಲೇಷಣೆ ಮಾಡಿದಾಗ ಕೇವಲ ಒಂದು ನೋಟ ಕೊಟ್ಟಾಗ ಈ ವರ್ಷ ಟಾಪ್ 100 ಅಲ್ಲಿ ಕೇವಲ ಒಂದು SC ಕ್ಯಾಂಡಿಡೇಟು, ಒಬ್ಬ ST ಕ್ಯಾಂಡಿಡೇಟು, ಕೇವಲ 2 OBC ಕ್ಯಾಂಡಿಡೇಟು ಇದೆ. ಸೊ ಇದನ್ನ ನಾನು ಪ್ರಶ್ನೆ ಹಾಕೊಂಡ, ಯಾಕೆ ದೇಶದ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ, ದೇಶದ ಪ್ರತಿಷ್ಠಿತ ನಾಗರಿಕ ಸೇವೆ ಪರೀಕ್ಷೆಯಲ್ಲಿ ಯಾಕೆ SC ST ಮಕ್ಕಳು ಇರ್ಬೋದು ಅಥವಾ OBC ಮಕ್ಕಳು ಟಾಪ್ 100 ಅಥವಾ ಟಾಪ್ 200 ಅಲ್ಲಿ ರ್ಯಾಂಕ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಬಹಳ ಮೂಲಭೂತವಾಗಿ ಹುಡ್ಕೊಂಡು ಹೋದ್ರೆ ಶಿಕ್ಷಣದಲ್ಲಿರುವ ಅಸಮಾನತೆ ಅಂತಂದು ಗೋಚರ ಆಗುತ್ತೆ. ನಮ್ಮ ಹಳ್ಳಿ ಮಟ್ಟದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಯಾವ ರೀತಿ ಶಿಕ್ಷಣ ಸಿಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಅವರ ಯಶಸ್ಸು ಯಾವುದೇ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ನಿರ್ಧಾರ ಆಗುತ್ತೆ. ಈಗ ಶಿಕ್ಷಣದಲ್ಲಿರುವ ಅಸಮಾನತೆಯೂ ಕೂಡ
ಅದು ಒಂದು ರೀತಿಯ ಅನ್ಯಾಯ ಹಾಗೂ ಸಾಮಾಜಿಕ ಅಸಮಾನತೆಗೆ ಸೇರ್ಪಡೆಗೊಳ್ಳುತ್ತದೆ. ಈಗ ನಾವು ಶೈಕ್ಷಣಿಕವಾಗಿ ಎಷ್ಟು ಹಿಂದೆ ಉಳಿದಿದ್ದೀವಿ. ಈಗ ಉಪ್ಪಾರ ಸಮಾಜ ಆಗಿರ್ಬೋದು, ಮಡಿವಾಳ ಆಗಿರ್ಬೋದು, ಅಥವಾ ಇನ್ನೂ ಅತ್ಯಂತ ಹಿಂದುಳಿದಂತ ಹಲವಾರು ಚಿಕ್ಕ ಪುಟ್ಟ ಸಮಾಜದವರು ಇರ್ಬೋದು, ಅವರಲ್ಲಿ ಎಷ್ಟು ಮಕ್ಕಳ ಜನ ಇವತ್ತು ಗ್ರೂಪ್ ಎ ಗ್ರೂಪ್ ಬಿ ಎಂಪ್ಲಾಯೀಸ್ ಆಗಿದ್ದಾರೆ, IAS ಅಧಿಕಾರಿಗಳಾಗಿದ್ದಾರೆ, IPS ಅಧಿಕಾರಿಗಳಾಗಿದ್ದಾರೆ, ಅಥವಾ KAS ಅಧಿಕಾರಿಗಳಾಗಿದ್ದಾರೆ. ಸರ್ಕಾರಿ ನೌಕರಿನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಹೈಯರ್ ಎಜುಕೇಶನ್ ತಗೊಂಡಿದ್ದಾರೆ, ಎಷ್ಟು ಜನ IIT-ಗಳಿಗೆ ಹೋಗಿದ್ದಾರೆ, NIT-ಗಳಿಗೆ ಹೋಗಿದ್ದಾರೆ, ಅಥವಾ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಎಜುಕೇಶನ್ ಯಾರಾದರೂ ತಗೊಂಡಿದ್ದಾರಾ? ಇದು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಕೇಳಬೇಕಾದಂತ ಪ್ರಶ್ನೆ. ಇವಾಗ ನಮ್ಮ ಎದುರಿಗೆ ಡೇಟಾ ಇಲ್ಲ ಅಂತ ಅಂದಾಗ ನಾವು ಯಾವುದನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಹಕ್ಕುಗಳನ್ನು ಕೇಳಬೇಕು. ಪೀಠಿಕೆನಲ್ಲಿ ಬರುತ್ತೆ ಸಮಾನವಾದ ಹಕ್ಕುಗಳು, ಅವಕಾಶಗಳು ಹಾಗೂ ಸಂಪನ್ಮೂಲಗಳು ಸಿಗಬೇಕು ಅಂತಂದು. ಈಗ ನಮ್ಮ ಪ್ರಸ್ತುತ ಭಾರತದ ರಾಜಕಾರಣದಲ್ಲಿ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಪ್ರತಿಯೊಂದು MP ಕ್ಷೇತ್ರ ಅಂತ ತಗೊಂಡಾಗ ನಮಗೆ ಇವತ್ತು ನಮ್ಮ ಹಕ್ಕುಗಳನ್ನ ಕೇಳೋದಿಕ್ಕೆ ಇವತ್ತು ಧೈರ್ಯ ಇಲ್ಲ. ನಮಗೆ ಇವತ್ತು ಬಹಳ ಪ್ರತಿಭೆ ಇರುವಂತವರು, ಸಾಮರ್ಥ್ಯ ಇರುವಂತವರು OBC-ಗಳಲ್ಲಿ ರಾಜಕೀಯ ನಾಯಕರು ಆಗುವಂತ ಶಕ್ತಿ ಇರುವವರು ಅನೇಕ ಯುವಕರು ಇವತ್ತಿದ್ದಾರೆ. ಅದು ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕರ್ನಾಟಕದ ಮೂಲೆಯಲ್ಲಿ ಇರ್ಬೋದು. ಆದ್ರೆ ಅವರು ತಮ್ಮ ಹಕ್ಕನ್ನು ಒತ್ತಾಯಿಸಿದಾಗ ಅದು ಪಕ್ಷದ ಮುಂದೆ ಇರ್ಬೋದು, ಪಕ್ಷದ ಆಚೆ ಇರ್ಬೋದು, ಅಥವಾ ಸಮಾಜದ ಮುಂದೆ ಇರ್ಬೋದು, ನಾನು ಕೂಡ ನಾಯಕನಾಗ್ತೀನಿ, ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಅಂದಾಗ ಈಗ ಮೊದಲನೇದಾಗಿ ಕೇಳಬರೋ ಪ್ರಶ್ನೆ ದುಡ್ಡು ಎಷ್ಟಿದೆಯಾ ಅನ್ನೋದು. ನಿನಗೆ ಅರ್ಹತೆ ಇದೆಯಾ, ಸಾಮರ್ಥ್ಯ ಇದೆ ಅನ್ನೋದು ಅದು ಆಮೇಲೆ ಬರುವಂತ ಪ್ರಶ್ನೆ. ಆಮೇಲೆ ಜಾತಿ ಬರುತ್ತೆ, ಆಮೇಲೆ ನಿನಗೆ ಜನಸಂಖ್ಯೆ ಬೆಂಬಲ ಇಲ್ಲ ಅನ್ನೋದು ಕೂಡ ಹಲವಾರು ಮಾತುಗಳು ಬರ್ತವೆ. ಈ ಸಂದರ್ಭದಲ್ಲಿ ಇವತ್ತು ಈ ಸಾಮಾಜಿಕ ನ್ಯಾಯ ವೇದಿಕೆ ಮೂಲಕ ಈ ವಿಚಾರಗೋಷ್ಠಿಯ ಮುಖ್ಯ ಉದ್ದೇಶ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ನಮ್ಮನ್ನ ಬಡಿದೆಬ್ಬಿಸುವುದು, ಜಾಗೃತಿಗೊಳಿಸುವುದು, ನಮಗೆ ನಮ್ಮ ಹಕ್ಕುಗಳ ಅರಿವನ್ನು ಮೂಡಿಸುವುದರ ಮೂಲಕ. ಇವತ್ತು ನೋಡಿ OBC-ನಲ್ಲಿ ಎಂಪ್ಲಾಯ್ಮೆಂಟ್ ನಲ್ಲಿ ರಿಸರ್ವೇಶನ್ ಇದೆ 27% ಅಂತ. ಆದ್ರೆ ಎಲ್ಲೂ ಕೂಡ ಮುನ್ನೆಲೆಗೆ ಮುಖ್ಯವಾಗಿ OBC-ಗಳಿಗೆ ರಾಜಕಾರಣದಲ್ಲೂ ಕೂಡ ರಿಸರ್ವೇಶನ್ ಕೊಡಬಹುದಾ, ನಾವು ಕೇಳಬಹುದಾ ಅನ್ನೋದು ಕೂಡ ಒಂದು ಗಟ್ಟಿ ಧ್ವನಿಗಳು ಎಲ್ಲೂ ಬರ್ತಾ ಇಲ್ಲ.